ಪರಂ ಶಾಂತಿ ಕನ್ನಡ ಯೂಟ್ಯೂಬ್ ಚಾನೆಲ್ ಪರಂ ಶಾಂತಿ ಬೇಹದ್ ಜ್ಞಾನಕ್ಕೆ ಎಲ್ಲರಿಗೂ ಸ್ವಾಗತ. ಮಾತೆಯ ದಿವ್ಯ ಸಂದೇಶ ದಿನಾಂಕ 9/11/2024. ಇಂದು ಬೇಹದ್ನ ಬ್ರಹ್ಮ ಮಾಜಿಯವರು ಬೇಹದ್ನ ಮಕ್ಕಳ ಪುರುಷಾರ್ಥ ಹೇಗಿರಬೇಕು ಮತ್ತು ಪರಿವರ್ತನೆ ಹೇಗಾಗಬಹುದು ಎಂದು ಹೇಳಲಿದ್ದಾರೆ. ಬೇಹದ್ ಕಿ ಅವಿನಾಶಿ ಪರಂ ಶಾಂತಿ. ಇಂದು ನಾನು ನಿಮಗೆ ಪುರುಷಾರ್ಥ ಮತ್ತು ಪರಿವರ್ತನೆ ಹೇಗೆ ಆಗಲಿದೆ ಎಂದು ಹೇಳಲಿದ್ದೇನೆ ಮತ್ತು ಯಾವಾಗ ಆಗಲಿದೆ ಎಂದು ಹೇಳಲಿದ್ದೇನೆ. ಸಮಯವಂತೂ ಸಮೀಪ ಬಂದಿದೆ. ಈಗ ಈ ಸಮಯವನ್ನು ಸಮಾಪ್ತಿಗೊಳಿಸಬೇಕಾಗಿದೆ. ಬಾಪೂಜಿಯವರಂತೂ ಯಾವಾಗಲೂ ಹೇಳುತ್ತಲೇ ಇದ್ದಾರೆ, ಸಮಯವನ್ನು ಸಮಾಪ್ತಿ ಮಾಡುವ ಸಮಯ ಬಂದಿದೆ ಎಂದು. ಹಾಗಾದರೆ ಈ ಸಮಯವನ್ನು ಸಮಾಪ್ತಿ ಹೇಗೆ ಮಾಡಲಿದ್ದೀರಿ? ನಿಮ್ಮ ಆತ್ಮದಲ್ಲಿ ಹೇಗೆ ಪ್ರಕಾಶ ಬರಬಹುದು? ನಾನು ನಿಮಗೆ ವಿಧಿಯನ್ನು ಹೇಳಿಕೊಟ್ಟಿದ್ದೇನೆ. ನಾನು ಪರಂಪ್ರಕಾಶದಿಂದ ತುಂಬಿರುವ ಆತ್ಮ ಎಂದು ಯಾವಾಗಲೂ ಯೋಚಿಸುತ್ತಿರಬೇಕು. ಬೇಹದ್ನ ಮಕ್ಕಳು ಬಾಪೂಜಿಯವರ ಅನಂತಾನಂತ ರೂಪಗಳನ್ನು ಎಲ್ಲೆಡೆ ನೋಡಬೇಕು. ಮೇಲೆ ಕೆಳಗೆ ಹಿಂದೆ ಮುಂದೆ ಎಲ್ಲೆಡೆಯೂ ಎಲ್ಲ ದಿಕ್ಕಿನಲ್ಲಿಯೂ ಬಾಪೂಜಿಯವರ ಅನಂತಾನಂತ ಚೆಹರೆಗಳು ಕಾಣಿಸುವಂತೆ ನೀವು ಯೋಚಿಸುತ್ತಿರಬೇಕು. ಏಕ್ ಬಾಪ್ ದೂಜಾ ನ ಕೋಯಿ ಎನ್ನುವ ಒಂದು ಭಾವನೆಯಲ್ಲಿ ಇರಬೇಕು. ಏಕ್ ಬಾಪ್ ದೂಜಾ ನ ಕೋಯಿ ಬರೀ ಬಾಯಲ್ಲಿ ಹೇಳುತ್ತಿದ್ದೆವು, ಆದರೆ ಈಗ ಅದನ್ನು ಪ್ರಾಕ್ಟಿಕಲ್ ಆಗಿ ನಾವು ಮಾಡಿ ನೋಡಬೇಕು. ಈಗ ನಮ್ಮ ಸ್ಥಿತಿ ಹೇಗಾಗಬೇಕೆಂದರೆ, ನಮಗೆ ಈಗ ಎಲ್ಲೂ ಬೇರೆ ಯಾರೂ ಕಾಣಿಸಬಾರದು. ಎಲ್ಲಿ ನೋಡಿದರಲ್ಲಿ ತಂದೆ ಒಬ್ಬರೇ ಕಾಣಿಸಬೇಕು, ತಂದೆಯ ಮಾತುಗಳೇ ಕೇಳಿಸಬೇಕು. ಇಂತಹ ಒಂದು ಸ್ಥಿತಿ ನಮ್ಮದಾಗಬೇಕು. ಪರಿವರ್ತನೆ ಆಗೇ ಆಗುತ್ತದೆ. ನೀವು ಮನಸ್ಸು ಮಾಡಿದರೆ ಪರಿವರ್ತನೆ 1 ಸೆಕೆಂಡ್ನಲ್ಲಿಯೂ ಆಗಬಹುದು. ನಿಮ್ಮ ಕಣ್ಣುಗಳು ಸದಾ ತಂದೆಯನ್ನೇ ನೋಡಬೇಕು. ಈಗ ಎಲ್ಲರೂ ಪ್ರಕಾಶಿತ ಆತ್ಮರಾಗಲೇಬೇಕಾಗಿದೆ. ಈಗ ಸೂಕ್ಷ್ಮ ಜಗತ್ತು ಇರುವುದಿಲ್ಲ, ಸೂಕ್ಷ್ಮ ಶರೀರಗಳು ಇರುವುದಿಲ್ಲ. ಕೇವಲ ಏಕ್ ಬಾಪ್ ದೂಜಾ ನ ಕೋಯಿ. ಈ ವಿಧಿಯಿಂದ ಎಲ್ಲರೂ ಆತ್ಮಸ್ವರೂಪದ ಅನುಭವವನ್ನು ಪಡೆಯುತ್ತಾರೆ. ಎಲ್ಲರೂ ಆತ್ಮಸ್ವರೂಪದಲ್ಲಿ ಸ್ಥಿತರಾಗುತ್ತಾರೆ. ಇದರಿಂದಲೇ ಸಮಯ ಸಮಾಪ್ತಿಯಾಗಲಿದೆ, ಪರಿವರ್ತನೆಯೂ ಆಗಲಿದೆ. ಎಲ್ಲರಿಗೂ ಅಂತಿಮ ಲಕ್ಷ್ಯ ಸಿಕ್ಕಾಗಿದೆ, ಅಂತಿಮ ಸಮಯವೂ ಬಂದಾಗಿದೆ. ಅದಕ್ಕೆ ಈ ಪುರುಷಾರ್ಥದ ವಿಧಿ ಕೂಡ ಬದಲಾಗಿದೆ. ಈಗ ಎಲ್ಲರೂ ನಾನೊಂದು ಪ್ರಕಾಶಿತ ಆತ್ಮ ಎಂದು ಯೋಚಿಸಬೇಕು. ಯೋಚಿಸುವುದೊಂದೇ ಅಲ್ಲ, ನಾನು ಪ್ರಕಾಶಿತ ಆತ್ಮವೇ ಎಂದುಕೊಳ್ಳಿ. ಆಗ ನಿಮ್ಮ 3ನೆಯ ಕಣ್ಣು ಕೂಡ ತೆರೆದುಕೊಳ್ಳುವುದು. ತಂದೆಯನ್ನು ನೆನೆದುಕೊಳ್ಳಿ. ತಂದೆ ಒಬ್ಬನೇ 3ನೆಯ ಕಣ್ಣು ಕೊಡಲು ಸಾಧ್ಯ. ಬೇಹದ್ನ ದಾದಾಜಿಯ ಹಣೆಯ ಮಧ್ಯದಿಂದ ಪರಂಪ್ರಕಾಶವು ಎಲ್ಲೆಡೆ ಹರಿಯುತ್ತಿದೆ. ಅನಂತಾನಂತ ಚೆಹರೆಗಳ ಹಣೆಯ ಮಧ್ಯದಿಂದ ಪ್ರಕಾಶವು ಎಲ್ಲೆಡೆ ಹರಡುತ್ತಿದೆ. ಆ ಚುಂಬಕೀಯ ಪವರ್ ಎಲ್ಲೆಡೆ, ಈ ಬ್ರಹ್ಮಾಂಡದಲ್ಲೂ ಆ ಚುಂಬಕೀಯ ಪವರ್ ಹರಡಿಕೊಂಡಿದೆ. ನಮ್ಮ ಈ ಜಗತ್ತು ಚುಂಬಕೀಯ ಜಗತ್ತಾಗಿದೆ. ಆಗ ಎಲ್ಲ ಆತ್ಮಗಳು ಪ್ರಕಾಶಿತ ಆತ್ಮರಾಗಬಲ್ಲರು. ಎಲ್ಲರೂ ಅವರವರ ಮೂಲ ಸ್ಥಾನಕ್ಕೆ ಹೋಗಬಲ್ಲರು. ಅದಕ್ಕಿಂತ ಮೇಲೆ ಅವರಿಂದ ಹೋಗಲು ಸಾಧ್ಯವಿಲ್ಲ. ಎಲ್ಲೆಲ್ಲಿ ಅವರ ಮೂಲ ಸ್ಥಾನಗಳಿವೆಯೋ ಅಲ್ಲಲ್ಲಿ ಅವರು ಇಳಿದುಕೊಳ್ಳುತ್ತಾರೆ. ಅವರು ಪ್ರಯತ್ನಿಸಿದರೂ ಕೂಡ ಅಲ್ಲಿಯವರೆಗೆ ಹೋಗಲಾಗದು. ಅವರವರ ಅಂತರಾತ್ಮವು ಅವರಿಗೆ ತಿಳಿಸುತ್ತದೆ, ಇಲ್ಲಿಂದ ಇನ್ನು ಮೇಲೆ ಹೋಗುವ ಪಾರ್ಟ್ ನಂದಲ್ಲ ಎಂದು ಆತ್ಮ ತಿಳಿಸೇ ಬಿಡುತ್ತದೆ. ಇಲ್ಲಿಯವರೆಗೆ ಏನೇನು ಪುರುಷಾರ್ಥ ಮಾಡಿದ್ದೀರಿ, ತಂದೆಯ
ಕೆಲಸದಲ್ಲಿ ಸಹಯೋಗ ಕೊಟ್ಟಿದ್ದೀರಿ ಮತ್ತು ಯಾವ ಯಾವ ಕರ್ಮಗಳನ್ನು ಮಾಡಿದ್ದೀರೋ ಈ ಎಲ್ಲ ರೆಕಾರ್ಡಿಂಗ್ ಕೂಡ ಆ ನಿಮ್ಮ ಮೂಲ ಸ್ಥಾನದಲ್ಲಿ ರೆಕಾರ್ಡ್ ಆಗಿರುತ್ತದೆ. ಈ ರೆಕಾರ್ಡಿಂಗ್ ನಿಮ್ಮ ಆತ್ಮದಲ್ಲೂ ಇರುತ್ತದೆ. ಎಲ್ಲಿಯವರೆಗೂ ಅದು ಹೋಗಬೇಕೋ ಅಲ್ಲಿಯವರೆಗೆ ಹೋಗುತ್ತದೆ. ಬೇಹದ್ ಕಿ ಅವಿನಾಶಿ ಪರಂ ಶಾಂತಿ. बेहद के बेहद की परम 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 महाशांति है, महाशांति है, महाशांति है.